ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಇರಲಿಲ್ಲ ಇವತ್ತು. ಜಾಸ್ತಿ ಇರಲಿಲ್ಲ. ಇಲ್ಲಿ ಹೋಗ್ತಾ ಇದ್ದಾರಲ್ವಾ, ಸೊ ದೇವಸ್ಥಾನ ಇನ್ನೂ ರಶ್ ಆಗಿಲ್ಲ. ಒಳಗಡೆ ಪರ್ಮಿಷನ್ ಕೊಟ್ಟಿಲ್ಲ ಮೊಬೈಲ್ ತೊಗೊಳೋಂಗೆ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ. ಆಟೋ ಅಡ್ಡ ನಿಲ್ಸೋನೆ ದೇವ್ರು ತೋರ್ಸೋಣ ಅಂದರೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಏಕದಂತ. ಇವತ್ತು ಮನೆಯಿಂದ ಈಚೆ ಬಂದೆ, ಇಲ್ಲಿ ನೋಡಿದ್ರು ಬೇರೆ ಯೆಲ್ಲೋ ಕಲರ್ ಬಟ್ಟೆನೇ ಕಾಣಿಸ್ತಾ ಇತ್ತು. ಅಂದರೆ ಸ್ವಲ್ಪ ಲೇಡೀಸ್ಗಳು ಜಾಸ್ತಿ ಹುಡುಗರೇ ಹಾಕೋತಾಯಿದ್ರು, ಏನೂ ಗೊತ್ತಾಗಿಲ್ಲ. ಆಮೇಲೆ ನಮ್ಮ ತಾಯಿ ಕೇಳಿದ್ದಕ್ಕೆ ಇವತ್ತು ಕಾವಡಿ ಅಂತ ಹೇಳಿದ್ರು. ಹೌದಾ ಅಂದ್ಬಿಟ್ಟು ನೋಡೋಣ, ನಾನು ದೇವಸ್ಥಾನ ಕಡೆ ಬಂದೆ. ದೇವಸ್ಥಾನದಲ್ಲಿ ಫುಲ್ ಪೂಜೆ ಇತ್ತು. ಅಮ್ಮನ ದೇವಸ್ಥಾನ ಬೇರೆ ಅಲ್ವಾ, ಪೂಜೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಇರಲಿಲ್ಲ ಇವತ್ತು. ಯಾಕಂದರೆ ಇವತ್ತು ಶುಕ್ರವಾರ, ಆಷಾಢ ಮಾಸ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವತ್ತಿದ್ರೂ ಶ್ರಾವಣ, ಮಂಗಳವಾರ, ಶನಿವಾರ ಜಾಸ್ತಿ ಪೂಜೆ ಇರುತ್ತೆ. ಶುಕ್ರವಾರ ಅಂದರೆ ಅಮ್ಮನ ದೇವಸ್ಥಾನದಲ್ಲೆಲ್ಲ ಪೂಜೆ ಜಾಸ್ತಿ ಇರುತ್ತೆ. ಅದರಲ್ಲಿ ಇವತ್ತು ಆಷಾಢ ಕೊನೆಯ ಶುಕ್ರವಾರ ಬೇರೆ. ಎಲ್ಲ ಅಮ್ಮನ ದೇವಸ್ಥಾನ ಮತ್ತು ಮುರುಗನ ದೇವಸ್ಥಾನ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ, ಕಾರ್ತಿಕ ದೇವಸ್ಥಾನ ಸಖತ್ ಪೂಜೆ ಇರುತ್ತೆ. ಹಂಗೆ ಮುಂದೆ ಬಂದೆ, ಇಲ್ಲಿ ಜನ ಜಾಸ್ತಿ ಇರಲಿಲ್ಲ. ನೋಡೋಣ ಇವತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜನ ಹೆಂಗಿರ್ತಾರೆ, ಇವತ್ತು ಏನೋ ವಿಶೇಷವಾದ ದಿವಸ ಅಂತ. ಅದಕ್ಕೆ ಮುಂದೆ ಬಂದೆ. ಇಲ್ಲಿ ಜನ ಇರಲಿಲ್ಲ. ಇಲ್ಲಿ ಸ್ವಲ್ಪ ಮುಂದೆ ಹೋಗ್ತೀನಿ, ನೋಡೋಣ ಜನ ಎಲ್ಲಿರ್ತಾರೆ ಅಂತ. ಇಲ್ಲಿ ಹೋಗ್ತಾ ಇದ್ದಾರೆ, ವೇಲ್ಮುರುಗ ಅಂದ್ಕೊಂಡು ರೋರ ಅಂದ್ಕೊಂಡು ಹೋಗ್ತಾ ಇದ್ದಾರೆ ಜನ. ಭಕ್ತಿ ಅಂದರೆ ಹಿಂಗಿರ್ಬೇಕಣ್ರಿ. ಮಳೆ ಬೇರೆ ಬರ್ತಾ ಇರೋಂಗಿದೆ, ಅದನ್ನು ಲೆಕ್ಕ ಹಾಕ್ತಿರೋ ಹೋಗ್ತಾ ಇದ್ದಾರೆ. ನೋಡಿ, ಸ್ವಲ್ಪ ಜನ ಹಂಗೆ ಹೋಗ್ತಾ ಇದ್ದಾರೆ. ಮಳೆ ಬಂತು. ಸ್ವಲ್ಪ ಜನ ದೇವ್ರ ದರ್ಶನಕ್ಕೆ ಇವಾಗ ಹೋಗ್ತಾ ಇದ್ದಾರೆ. ಸ್ವಲ್ಪ ಜನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಲ್ರೆಡಿ. ಇವತ್ತು ದೇವಸ್ಥಾನ ಫುಲ್ ರಶ್ ಇರಬೇಕು ಅನಿಸುತ್ತೆ. ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ. ಎಲ್ಲ ಫುಲ್ಲು ರಶ್ ಅನಿಸುತ್ತೆ ದೇವಸ್ಥಾನದಲ್ಲೆಲ್ಲ. ನೋಡೋಣ ಹೆಂಗಿರುತ್ತೆ ದೇವಸ್ಥಾನ ಇವತ್ತು ಅಂತ. ಮನೆ ಹತ್ರನೇ ಇದೆ, ತುಂಬ ದೂರ ಇಲ್ಲ. ನೋಡಿ, ಜನ ಇನ್ನೂ ಇವಾಗ ಬರ್ತಾ ಇದ್ದಾರಲ್ವಾ, ಸೊ ದೇವಸ್ಥಾನ ಇನ್ನೂ ರಶ್ ಆಗಿಲ್ಲ. ಒಳಗಡೆ ಹೋಗಿ ನೋಡೋಣ ಇರಿ, ಏನಾಗುತ್ತೆ ದೇವಸ್ಥಾನದಲ್ಲಿ ಹೆಂಗಿದ್ದಾರೆ ಅಂತ. ದೇವಸ್ಥಾನದಲ್ಲಿ ಒಳಗಡೆ ಪರ್ಮಿಷನ್ ಕೊಟ್ಟಿಲ್ಲ ಮೊಬೈಲ್ ತೊಗೊಳೋಂಗಿಲ್ವಂತೆ ಇವತ್ತು. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಈಚೆ ಕಡೆಯಿಂದ ನೋಡಿ ತೋರಿಸ್ತಾ ಇದ್ದೆ ನಿಮಗೆ ದೇವಸ್ಥಾನ. ಇದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ. ಇವತ್ತು ಆಷಾಢದ ಕೊನೆಯ ಶುಕ್ರವಾರ ಆಗಿರೋದ್ರಿಂದ ಇಲ್ಲಿ ತುಂಬ ಜನ ಬರ್ತಾರೆ. ಇನ್ನು ಇವಾಗ ಸ್ಟಾರ್ಟ್ ಆಗಿರೋದು ಜನ ಬರೋದಕ್ಕೆ, ಇನ್ನು ಮುಂದೆ ಇದೆ ಜನ ಬರ್ತಾರೆ ಅಂತ. ಆಲ್ರೆಡಿ ಇಲ್ಲಿ ಒಳ್ಳೆ ಜಾತ್ರೆ ಥರ ಎಲ್ಲ ಕಳ್ಳೆಪುರಿ, ಬೂಂದಿ ಎಲ್ಲ ಇಟ್ಕೊಂಡು ರೆಡಿಯಾಗಿದ್ದಾರೆ. ಇಲ್ಲಿ ಆಲ್ರೆಡಿ ಒಬ್ರದ್ದು ಪೂಜೆ ಆಗಿದೆ, ಅದಕ್ಕೆ ಈಚೆ ನಿಂತಿದ್ದಾರೆ ಗಾಡಿ ಬರಲಿ ಅಂತ. ನೋಡಿ, ಎಲ್ಲ ಜಾತ್ರೆಗಳ ಥರ ರೆಡಿ ಮಾಡ್ತಾಯಿದ್ದಾರೆ. ಬಲೂನ್ಸು, ಆಟ ಸಾಮಾನು ಎಲ್ಲ ಇಕ್ಕಿದ್ದಾರೆ ಈಚೆ ಕಡೆ. ಅದರಲ್ಲಿ ಬಸವಣ್ಣ ಬೇರೆ ಈಚೆ ಕಡೆ ನಿಂತ್ಕೊಂಡದೆ. ಫುಲ್ಲು ಗಾಡಿ ಪಾರ್ಕಿಂಗ್ ಮಾಡಿದ್ದಾರೆ. ಏನು ಮಾಡೋದು, ಜಾಗನೇ ಇಲ್ಲ ಅಲ್ಲಿ. ಹಂಗೆ ಮುಂದೆ ಬಂದೆ. ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಇತ್ತು. ಹೋದರೆ ಒಳಗಡೆ ಫುಲ್ ರಶ್ ಇತ್ತು. ಟೈಮ್ ಬೇರೆ ಆಯಿತು ಕೆಲಸಕ್ಕೆ ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆ. ಹಂಗೆ ಮುಂದೆ ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲ ಅಂಗಡಿಗಳು ಇವಾಗ ಕ್ಲೋಸ್ ಆಗೈತೆ. ಇನ್ನೂ ಟೈಮ್ ಸ್ಟಾರ್ಟ್ ಆಗಿಲ್ಲ ಅನಿಸುತ್ತೆ ಅವ್ರಿಗೆ. ಅಂದರೆ ಕೆಲವೊಂದು ಅಂಗಡಿ ರೆಡಿ ಮಾಡ್ತಾಯಿದ್ದಾರೆ, ಇನ್ನು ಕೆಲವು ಅಂಗಡಿ ಇನ್ನೂ ಓಪನ್ ಮಾಡಿಲ್ಲ. ಬೆಳಗ್ಗೆ 10 ಗಂಟೆ ಆಯ್ತಲ್ವಾ, ಇನ್ನೂ ಅವ್ರಿಗಿನ್ನೂ ಎಚ್ಚರ ಆಗಿಲ್ಲ ಅನಿಸುತ್ತೆ. ಅವ್ರದ್ದೆಲ್ಲ 11 ಗಂಟೆ ಅನಿಸುತ್ತೆ. ಹಂಗೆ ಅಂಗಡಿ ಓಪನ್ನು. ಇವ್ರಿಗೆಲ್ಲ ಎಲ್ಲಿಂದ ಬರ್ತಾರೋ ಇವರೆಲ್ಲ. ಒಂದು ಮನೆ ಕೆಲಸ ಮಾಡಿದ್ರು ಅವ್ರು ತಿಂಗಳಿಗೆ ಒಂದು ಔಷಧಿಗೋ ಇಲ್ಲ ಏನಕ್ಕೋ ಒಂದು ದುಡ್ಕೋಬೋದು. ಸುಮ್ಮನೆ ಪಾಪ ಹಸುನು ಕರ್ಕೊಂಬರ್ತಾರೆ, ಆ ಹಸುನು ಹಿಂಸೆ ಕೊಟ್ಕೊಂಡು ಇವರು ಹಿಂಸೆ ತಗೊಂಡು, ಜೊತೆಗೆ ಮಗುನ ಬೇರೆ ಎತ್ಕೊಂಬರ್ತಾರೆ ಕರುಣೆ ಬರಲಿ ಅಂತ. ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಹಂಗೆ ಮುಂದೆ ಬಂದೆ. ಇಲ್ಲಿ ಮಾರಮ್ಮ ದೇವಸ್ಥಾನ ಇದೆ, ಸರ್ಕಲ್ ಮಾರಮ್ಮ ದೇವಸ್ಥಾನ. ಇಲ್ಲಿ ಜನ ಇದ್ದಾರೋ ಇಲ್ಲೋ ನೋಡೋಣ ಬನ್ನಿ. ಇನ್ನೇನು ನೆಕ್ಸ್ಟ್ ವೀಕು ಶ್ರಾವಣ ಬಂತು. ನಾನ್ ವೆಜ್ಜು ಅದೆಲ್ಲ ಕಟ್ ಮಾಡ್ತಾರೆ ಜನ ತಿನ್ನೋದನ್ನು. ಆದಷ್ಟು ಬೇಗ ನಾನ್ ವೆಜ್ಜು ಈ ವಾರದಲ್ಲೇ ಮುಗಿಸ್ಕೊಬಿಡ್ತಾರೆ ನಾವು, ಮೋಸ್ಟ್ಲಿ ಗೊತ್ತಿಲ್ಲ. ಯಾಕಂದರೆ ಆಷಾಢ ಕಳೀತು ಅಂದರೆ ಶ್ರಾವಣದಲ್ಲಿ ಆಲ್ಮೋಸ್ಟು ಸುಮಾರು ಜನ ತಿನ್ನೋಕ್ಕೆ ಹೋಗಲ್ಲ ನಾನ್ ವೆಜ್ಜನ್ನ. ಅದಕ್ಕೆ ಹೇಳ್ತಾ ಇರೋದು.
ನೆಕ್ಸ್ಟ್ ವೀಕಲ್ಲಿ ಫುಲ್ಲು ಭರ್ಜರಿ ನಾನ್ ವೆಜ್ ಸೇಲ್ ಆಗುತ್ತೆ ಮಾತ್ರ. ಸರ್ಕಲ್ ಮಾರಮ್ಮ ದೇವಸ್ಥಾನದಲ್ಲೇ ಇವತ್ತು ಜನ ಕಮ್ಮಿ ಅನಿಸುತ್ತೆ, ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ. ಇವನು ಯಾವನ ಆಟೋ ಅಡ್ಡ ನಿಲ್ಸೋನೆ ದೇವ್ರು ತೋರ್ಸೋಣ ಅಂದರೆ. ಸರಿ ಸ್ನೇಹಿತರೆ, ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ.